ಗುರವನಹಳ್ಳಿಯ ಕ್ಷೇತ್ರದ ಲಕ್ಷ್ಮಿ, ಕೆರೆಯಿಂದೆದ್ದು ಬಂದ ಲಕ್ಷ್ಮಿ. ಗುರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಎಂದರೆ ಅದೊಂದು ಪವಾಡ ಶಕ್ತಿಯೇ ಹೌದು. ಈ ಪವಾಡವನ್ನು ನೀವು ತಿಳಿಯಲೇಬೇಕೆಂದರೆ ಆಕೆಯ ಹಿನ್ನೆಲೆಯನ್ನು ನೀವು ತಿಳಿಯಲೇಬೇಕು. ಗುರವನಹಳ್ಳಿ ಲಕ್ಷ್ಮೀ ದೇವಿಯ ಕತೆ ಕೇಳಿದರೆ ನಿಮ್ಮ ಕಷ್ಟಗಳು ದೂರವಾಗುತ್ತದೆ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ಬನ್ನಿ ಹಾಗಾದರೆ ಈ ದೇವಿಯ ಮಹತ್ವ ಏನೆಂಬುದನ್ನು ತಿಳಿಯೋಣ. ಮೊದಲಿಗೆ ಇಷ್ಟೊಂದು ಶಕ್ತಿಯುತವಾಗಿರುವ ಈ ಲಕ್ಷ್ಮೀ ದೇವಸ್ಥಾನ ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಈ ಗುರವನಹಳ್ಳಿ ಲಕ್ಷ್ಮೀ ದೇವಸ್ಥಾನವಿದೆ. ಲಕ್ಷ್ಮಿ ಎಂದ ಕೂಡಲೇ ನೆನಪಿಗೆ ಬರುವುದು ಕೊಲ್ಲಾಪುರದ ಲಕ್ಷ್ಮಿ. ಆದರೆ ಗುರವನಹಳ್ಳಿ ಕರ್ನಾಟಕದ ಕೊಲ್ಲಾಪುರ ಲಕ್ಷ್ಮಿಯಾಗಿ ಬೆಳೆಯುತ್ತಿದೆ. ಗುರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರದಂದು ವಿಶೇಷ ಪೂಜೆ ಇರುತ್ತದೆ. ದೇವಾಲಯದ ವತಿಯಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುತ್ತದೆ. ತಾಯಿ ಮಹಾಲಕ್ಷ್ಮಿ ಈ ಗುರವನಹಳ್ಳಿಯಲ್ಲಿ ಬಂದು ನೆಲೆಸಿದ್ದರ ಹಿಂದೆ ಒಂದು ಕುತೂಹಲ ಕಥೆಯೂ ಇದೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ಗುರವನಹಳ್ಳಿಯಲ್ಲಿ ಅಬ್ಬಯ್ಯ ಎಂಬ ಮುಗ್ಧ ಹುಡುಗ ಇದ್ದ. ಪ್ರತಿದಿನ ಹಸು ಮೇಯಿಸುವುದು, ಸಗಣಿ ಬಾಚುವುದು, ಸಮೀಪದ ಕೆರೆಯಲ್ಲಿ ಅವುಗಳನ್ನು ತೊಳೆದು ಸಂಜೆ ಗುಡಿಸಲಿಗೆ ವಾಪಸ್ ಬರುವುದು ಇಷ್ಟೇ ಅವನ ಕೆಲಸವಾಗಿತ್ತು. ಅದೊಂದು ಆಷಾಢ ಶುಕ್ರವಾರ, ಸೂರ್ಯ ಮುಳುಗುವ ಹೊತ್ತಾಗಿತ್ತು. ಅಬ್ಬಯ್ಯ ಕೈಕಾಲು ತೊಳೆದು ನೀರು ಕುಡಿಯಲು ಕೆರೆಗೆ ಇಳಿದಾಗ ಆಗ ಕೆರೆಯಿಂದ ಮಗು, ನಾನು ನಿಮ್ಮ ಮನೆಗೆ ಬರುತ್ತೇನೆ, ಕರೆದುಕೊಂಡು ಹೋಗುತ್ತೀಯಾ ಎಂಬ ಶರೀರವಾಣಿ ಕೇಳಿಸಿತು. ಆಗ ಅಬ್ಬಯ್ಯ ಹೆದರಿ ನಾನು ನನ್ನ ಅಮ್ಮನಿಗೆ ಕೇಳಿ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಹೋಗುತ್ತಾನೆ. ಮಾರನೇ ದಿನವೂ ಕೆರೆಯಲ್ಲಿ ಕೈಕಾಲು ತೊಳೆಯಲು ನೀರಿಗೆ ಇಳಿದಾಗ ಮತ್ತೆ ಆ ಶರೀರವಾಣಿ ಅಬ್ಬಯ್ಯನಿಗೆ ಕೇಳಿತು. ಆಗ ಅಬ್ಬಯ್ಯ ನಾನು ಅಮ್ಮನಿಗೆ ಕೇಳೋದನ್ನು ಮರೆತೆ ಎಂದು ಹೇಳುತ್ತಾನೆ. ಆಗ ಆ ಶರೀರವಾಣಿ ಕೆರೆಯ ಸಮೀಪವಿದ್ದ ಸ್ವಲ್ಪ ಜೇಡಿ ಮಣ್ಣನ್ನು ನಿನ್ನ ವಸ್ತ್ರದಲ್ಲಿ ತೆಗೆದುಕೊಂಡು ಹೋಗು, ನೀನು ಅದನ್ನು ನೋಡಿದಾಗ ನೆನಪಾಗುತ್ತದೆ ಎಂದು ಆ ಶರೀರವಾಣಿ ಹೇಳುತ್ತದೆ. ನಂತರ ಮನೆಗೆ ಬಂದು ಆ ವಸ್ತ್ರದಲ್ಲಿ ಮಣ್ಣನ್ನು ನೋಡಿದಾಗ ಅಬ್ಬಯ್ಯನಿಗೆ ಆ ಶರೀರವಾಣಿ ಕೇಳಿದ ಮಾತು ನೆನಪಾಗಿ ಅಮ್ಮನಿಗೆ ಕೇಳುತ್ತಾನೆ. ಅಮ್ಮ, ಪ್ರತಿದಿನ ನಾನು ಕೆರೆಯ ಬಳಿ ಹೋದಾಗ ನನ್ನನ್ನು ಕರೆದುಕೊಂಡು ಹೋಗು ಎಂಬುವ ಸದ್ದು ಕೇಳಿಸುತ್ತದೆ, ನಾನು ಏನು ಮಾಡಲಿ ಎಂದು ಅಬ್ಬಯ್ಯ ಅಮ್ಮನಿಗೆ ಕೇಳುತ್ತಾನೆ. ಆಗ ಅವನ ತಾಯಿ, ನೀನು ದೆವ್ವವಾದರೆ ಬರಬೇಡ, ನೀನು ದೇವತೆ ಆದರೆ ನನ್ನ ಜೊತೆ ಬಾ ಅಂತ ಹೇಳು ಎಂದು ಅಬ್ಬಯ್ಯನಿಗೆ ತಾಯಿ ಹೇಳುತ್ತಾಳೆ. ಮಾರನೇ ದಿನ ಅಬ್ಬಯ್ಯ ಕೈಕಾಲು ತೊಳೆಯಲು ಕೆರೆಯ ಬಳಿ ಬಂದಾಗ ಮತ್ತೆ ಆ ಶರೀರವಾಣಿ, ಮಗು, ನಿನ್ನ ತಾಯಿ ಏನೆಂದರೂ ನನ್ನನ್ನು ಕರೆದುಕೊಂಡು ಬಾ ಎಂದು ಹೇಳಿದರಾ ಎಂದು ಆ ಶರೀರವಾಣಿ ಕೇಳಿತು. ಆಗ ಅಬ್ಬಯ್ಯ, ನೀನು ದೇವತೆಯಾಗಿದ್ದರೆ ಬಾ, ದೆವ್ವವಾಗಿದ್ದರೆ ಬರಬೇಡ ಎಂದು ಹೇಳಿದನು. ಆಗ ಆ ಶರೀರವಾಣಿ, ನಾನು ನಿಮ್ಮ ಮನೆಗೆ ಲಕ್ಷ್ಮಿಯಾಗಿ ಬರುತ್ತೇನೆ, ಹೆದರಬೇಡ, ನಿನ್ನ ಹೆಗಲ ಮೇಲಿರುವ ಚೌಕವನ್ನು ನೆಲದ ಮೇಲೆ ಹಾಸು, ನಾನು ಅದರ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ಆ ಶರೀರವಾಣಿ ಹೇಳುತ್ತದೆ. ಅಬ್ಬಯ್ಯನ ಕಣ್ಣು ಮಂಚಾಗಿ ಮಿಂಚು ಹೊಳೆದಂತಾಗುತ್ತದೆ. ನಂತರ ಶಂಖಚಕ್ರ ಪದ್ಮನಾಭಗಳಿಂದ ಕೂಡಿದ ಶಿಲೆಯೊಂದು ಆತನ ಅಂಗವಸ್ತ್ರದ ಮೇಲಿತ್ತು. ಶಿಲೆಯನ್ನು ತೆಗೆದುಕೊಂಡು ಮನೆಗೆ ಹೊರಟ. ತಾಯಿ ಮಹಾಲಕ್ಷ್ಮಿ ಅಬ್ಬಯ್ಯನ ಮನೆ ಸೇರಿದಳು. ಅಂದಿನಿಂದ ಅಬ್ಬಯ್ಯನ ಎಲ್ಲ ಬಡತನ ತೊಲಗಿ ಅದು ಲಕ್ಷ್ಮೀ ನಿವಾಸವೇ ಆಯಿತು. ಅಬ್ಬಯ್ಯ ಪ್ರತಿದಿನ ಬೆಳಗ್ಗೆ ಎದ್ದು ಆ ಲಕ್ಷ್ಮೀ ಶಿಲೆಗೆ ಪೂಜೆ ಮಾಡಿ ಅದರ ಪಕ್ಕ ಒಂದು ಲೋಟ ಹಾಲನ್ನು ಇಡುತ್ತಿದ್ದ. ಎಲ್ಲಿಂದಲೋ ಬರುತ್ತಿದ್ದ ಹಾವು ಆ ಹಾಲನ್ನು ಕುಡಿದು ಅಲ್ಲೇ ಸಮೀಪದಲ್ಲಿರುವ ಹಲಸಿನ ಮರದ ಕಡೆಗೆ ಹರಿದು ಹೋಗುತ್ತಿತ್ತು. ಹೀಗೆ ಸುಮಾರು 5 ವರ್ಷಗಳು ಕಳೆದವು. ಅಬ್ಬಯ್ಯನ ಐಶ್ವರ್ಯ ಧಾನ್ಯ ರೂಪದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇತ್ತು. ಒಮ್ಮೆ ಹೀಗಿರುವಾಗ ಅಬ್ಬಯ್ಯ ಮನೆಯನ್ನು ಕಟ್ಟಿಸಲು ಯೋಚನೆ ಮಾಡುತ್ತಾನೆ. ಹಾಗೆ ಪಕ್ಕದಲ್ಲಿ ಇದ್ದಂಥ ಹಲಸಿನ ಮರವನ್ನು ಕಡಿಯಲು ಆಳುಗಳನ್ನು ಕಳುಹಿಸುತ್ತಾನೆ. ಇನ್ನು ಮರವನ್ನು ಕಡಿಯುವ ಸಮಯದಲ್ಲಿ ಅಲ್ಲೇ ವಾಸವಾಗಿದ್ದಂತಹ ಹಾವು ಮನುಷ್ಯನ ರೀತಿಯಲ್ಲಿ ಅಯ್ಯೋ ಎಂದು ಕೂಗಿ ಅಲ್ಲಿಯೇ ಸತ್ತು ಹೋಗುತ್ತದೆ. ಇದನ್ನು ತಿಳಿದ ಅಬ್ಬಯ್ಯ ಎಂತಹ ತಪ್ಪಾಯಿತಲ್ಲ ಎಂದು ಅದೇ ಕೊರಗಿನಿಂದ ಹಾಸಿಗೆ ಹಿಡಿದು ತೀರಿ ಹೋಗುತ್ತಾನೆ. ಅಬ್ಬಯ್ಯನ ನಂತರ ಅವನ ತಮ್ಮ ತೋಟದಪ್ಪ ಅಬ್ಬಯ್ಯನ ರೀತಿಯಲ್ಲೇ ಪ್ರತಿದಿನ ಪೂಜೆ ಸಲ್ಲಿಸುತ್ತಾ ಇದ್ದನು. ಒಂದು ದಿನ ತಾಯಿ ಲಕ್ಷ್ಮಿಯು ತೋಟದಪ್ಪನ ಕನಸಿನಲ್ಲಿ ಬಂದು, ನಾನು ಇಷ್ಟು ದಿನ ಇಲ್ಲಿದ್ದಿದ್ದು ಸಾಕು,
ಊರ ಆಚೆ ನನಗೊಂದು ಗುಡಿ ಕಟ್ಟಿಸು. ಆದರೆ ಮಣ್ಣಿನ ಗುಡಿಯನ್ನು ಮಾಡುವಾಗ ಮಣ್ಣನ್ನು ಎಳನೀರಿನಿಂದ ಕಲಸಬೇಕು. ಈ ಕನಸಿನಂತೆ ತೋಟದಪ್ಪನು ಲಕ್ಷ್ಮೀ ಶಿಲೆಯನ್ನು ಮಣ್ಣಿನ ಮಂಟಪದಲ್ಲಿ ಸ್ಥಾಪಿಸಿದನು. ಒಮ್ಮೆ ಪವಾಡದ ರೀತಿ ಒಂದು ದೃಶ್ಯವು ನಡೆಯಿತು. ತೋಟದಪ್ಪ ಕಟ್ಟಿದ ಮಂಟಪದಲ್ಲಿ ಲಕ್ಷ್ಮೀ ಶಿಲೆ ಇತ್ತು ಅಷ್ಟೇ. ಅಲ್ಲೊಂದು ರಾತ್ರಿ ಹಿಂದೂಪುರದಿಂದ ಹಣ ದೋಚಿಕೊಂಡು ಬಂದ 4 ಕಳ್ಳರು ತೋಟದಪ್ಪನ ಮನೆಯನ್ನು ದೋಚಬೇಕೆಂದು ಮನೆಯ ಹಿಂದೆ ಕುಳಿತು ಹೊಂಚು ಹಾಕುತ್ತಿದ್ದರು. ರಾತ್ರಿ ಆಗುತ್ತಿದ್ದಂತೆ ಕಳ್ಳರ ಕಣ್ಣು ಮಂಚಾಗಿ ಏನೂ ಕಾಣದಂತಾಯಿತು. ಮುಂದೆ ಹೋಗಲು ಆಗಲಿಲ್ಲ. ಬೆಳಗಾಯಿತು. ಪೂಜೆಗಾಗಿ ಬಂದ ತೋಟದಪ್ಪನು ಕುರುಡು ಕಳ್ಳರನ್ನು ನೋಡುತ್ತಾನೆ. ಕಳ್ಳರು ನಾವೇನು ಮಾಡುವುದು ಈಗ ಎಂದು ತೋಟದಪ್ಪನನ್ನು ಕೇಳುತ್ತಾರೆ. ತೋಟದಪ್ಪನು ಮಹಾತಾಯಿ ಲಕ್ಷ್ಮಿಯನ್ನು ನೆನೆದು 48 ದಿನಗಳಲ್ಲಿ ಗುಡಿ ಕಟ್ಟಿಸಿದರೆ ನಿಮಗೆ ಕಣ್ಣು ಬರುತ್ತದೆ ಎಂದನು. ಕಳ್ಳರು ಕಲ್ಲಿನ ಮಂಟಪವನ್ನು ನಿರ್ಮಿಸಲು ಅವರಿಗೆ ಕಣ್ಣು ಬಂದಿತು. ತಮ್ಮಲ್ಲಿದ್ದಂತಹ ಹಣವನ್ನು ನೀಡಿ ಊರಿಗೆ ಹೊರಟರು. ಈ ಮಣ್ಣು ಗುಡಿಯಿಂದ ಕಲ್ಲು ಮಂಟಪಕ್ಕೆ ಸೇರಿದ ಲಕ್ಷ್ಮಿಯು ಭಕ್ತರಿಂದ ಸೇವೆ ಸ್ವೀಕರಿಸಿದಳು. ನಂತರ ಕೆಲವು ಕಾರಣಾಂತಗಳಿಂದ ತಾಯಿ ಲಕ್ಷ್ಮೀದೇವಿಯ ಪೂಜೆಯೂ ಕೂಡ ನಿಂತು ಹೋಯಿತು. ಕಮಲಮ್ಮ ಎಂಬುವವರು ಗೊರವನಹಳ್ಳಿಯ ಶಾನುಭೋಗ್ಯರಾಗಿದ್ದ ಸುಬ್ಬರಾಯರ ಧರ್ಮಪತ್ನಿಯಾಗಿ ಈ ಊರಿಗೆ ಆಗಮಿಸಿದರು. ಅಪಾರ ದೈವ ಭಕ್ತೆಯೂ ಆದ ಕಮಲಮ್ಮ ಅವರು ಊರ ಆಚೆ ಇರುವ ಲಕ್ಷ್ಮೀದೇವಿಯ ಪೂಜೆ ನಿಂತು ಹೋಗಿರುವುದನ್ನು ಗಮನಿಸಿ ಬೇಸರಗೊಂಡರು. ನಂತರ ತಾವೇ ಗುಡಿಯನ್ನು ಸಾರಿಸಿ ರಂಗೋಲಿ ಇಟ್ಟು ಯಥೇಚ್ಛವಾಗಿ ಪೂಜಿಸಿದರು. ಮತ್ತೆ ಕಾರಣಾಂತಗಳಿಂದ 1 ವರ್ಷದಲ್ಲಿಯೇ ಪೂಜೆ ನಿಂತು ಹೋಯಿತು. ಯಾರಿಗೆ ಒಲಿಯುತ್ತಾನೋ ಪರಮಾತ್ಮನು ಅವರಿಂದಲೇ ಪೂಜೆ ಸ್ವೀಕರಿಸುತ್ತಾನೆ ಎಂಬುದು ಸತ್ಯವಾದ ಮಾತು. ಈ ಶ್ರುತಿ ಮಾತಿನಂತೆ ಗೊರವನಹಳ್ಳಿಯನ್ನು ತೊರೆದಿದ್ದ ಕಮಲಮ್ಮ ಅವರು ಮತ್ತೆ ಶಾಶ್ವತವಾಗಿ ಲಕ್ಷ್ಮಿಯೇ ಕರೆಸಿದಂತೆ ಬಂದರು. ಹೀಗೆ 1952ರಲ್ಲಿ ಮತ್ತೆ ನಿತ್ಯ ಪೂಜೆ ಶುರುವಾಯಿತು. ಕಮಲಮ್ಮ ಅವರು ಪೂಜೆ ನೆರವೇರಿಸಿ ಬಂದವರನ್ನು ಪ್ರೀತಿಯಿಂದ ಆದರಿಸುತ್ತಾ ಇದ್ದರು. ಗೊರವನಹಳ್ಳಿಗೆ ಬಂದ ಭಕ್ತರು ಒಳ್ಳೆಯ ಫಲಗಳನ್ನೇ ಕಾಣುತ್ತಿದ್ದರು. ಅವರಲ್ಲಿದ್ದಂತಹ ಕಷ್ಟಗಳು ಕೂಡ ದಿನ ಕಳೆದಂತೆ ದೂರವಾಗುತ್ತಲೇ ಇತ್ತು. ಹಾಗೆ ದಿನೇ ದಿನೇ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಲೇ ಇತ್ತು. ಅಂದಿನಿಂದ ಕಮಲಮ್ಮ ಅವರನ್ನು ಕಲಿಯುಗದ ದೇವತೆ ಎಂದೇ ಕರೆಯಲಾಗುತ್ತದೆ.